ದೊಡ್ಡ ಮಟ್ಟದಲ್ಲಿ ರಾಸುಗಳ ಅಥವಾ ದನಗಳ ಜಾತ್ರೆ ನಡೀತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಒಂದು ಆವರಣದಲ್ಲಿ ದೇವಸ್ಥಾನದ ಆವರಣದಲ್ಲಿ ರಾಸುಗಳ ಜಾತ್ರೆ ಈಗಾಗಲೇ ಆರಂಭ ಆಗಿದೆ. ಆರಂಭವಾಗಿರುವಂಥ ಈ ಜಾತ್ರೆಗೆ ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಿಂದಲೂ ಕೂಡ ದನಗಳ ಜೊತೆ ರೈತರು ಆಗಮಿಸ್ತಾ ಇದ್ದಾರೆ. ಅಮೃತ ಮಹಲ್ ಮತ್ತು ಹಳ್ಳಿಕಾರ್ ತಳಿ ಸೇರಿದಂತೆ ವಿವಿಧ ರೀತಿಯ ತಳಿಗಳ ಒಂದು ಎತ್ತುಗಳು ಕೂಡ ಈ ಒಂದು ರಾಸುಗಳ ಜಾತ್ರೆಯಲ್ಲಿ ಬಾಕಿಯಾಗಿದ್ವು. ಅಲ್ಲಿ ಖರೀದಿ ಕೂಡ ತುಂಬ ಜೋರಾಗಿತ್ತು. ಮಾರಾಟಕ್ಕೆ ಬಂದಂತಹ ರೈತರಿಗೆ ತೊಬಗೇರೆ ಹೋಬಳಿಯ ಬಿಜೆಪಿ ಘಟಕದಿಂದ ಉಚಿತ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿತ್ತು. ಬಿಜೆಪಿ ಮುಖಂಡ ಆಗಿರುವಂತಹ ಪ್ರತಾಪ್ ಹಾಗೂ ಹೋಬಳಿ ಘಟಕದ ಬಿಜೆಪಿ ಅಧ್ಯಕ್ಷ ಆಗಿರುವಂತಹ ಕೃಷ್ಣಮೂರ್ತಿ ಅವರಿಂದ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜಾತ್ರೆಯಲ್ಲಿ ನಡೆದಿದೆ. ಇದೇ ವಿಚಾರವಾಗಿ ಪ್ರತಿದಿನವೂ ಕೂಡ ನಾವು ಅನ್ನ ಸಂತರ್ಪಣೆಯನ್ನು ಮಾಡ್ತೀವಿ ಅಂತ ಅವರು ಮುಖಂಡರು ತಿಳಿಸಿಕೊಟ್ಟಿದ್ದಾರೆ. ರಾಸುಗಳ ಜಾತ್ರೆಯು ಕೂಡ ಜೋರಾಗಿ ನಡೆದಿದೆ. 1-2ಕ್ಕೆ ಕರೆ ಮಾಡಿ ಮಾಹಿತಿಯನ್ನು ಸಲ್ಲಿಸಿಕೊಳ್ಳಿ. ಸದಾ ನಿಮ್ಮ ಸೇವೆಯಲ್ಲಿ ದೊಡ್ಡಬಳ್ಳಾಪುರ ಗ್ರಾಮದ ಯಾರು ಸಹ ತಮ್ಮ ಒಡವೆ ಮತ್ತು ಹಣದ ಬಗ್ಗೆ ನಿರ್ಲಕ್ಷ್ಯತೆ ತೋರತಕ್ಕದ್ದಲ್ಲ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದವರೆಗೂ ಎತ್ತುಗಳು, ದನಗಳು, ರಾಸುಗಳು ಅಲ್ಲಿಂದ ಒಳ್ಳೆ ಅವರು ಅಲಂಕಾರ ಮಾಡಿಕೊಂಡು ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ. ಇಲ್ಲಿ ಈ ಕಾರ್ಯಕ್ರಮ ಸುಮಾರು 7ರಿಂದ 8 ದಿವಸ ನಡೆಯುವಂತ ಜಾತ್ರೆ ಇದೆ, ದನಗಳ ಜಾತ್ರೆ. ಈ ದನಗಳ ಜಾತ್ರೆಗೆ ದಕ್ಷಿಣ ಭಾರತದಿಂದ ಅಂದ್ರೆ ಆಂಧ್ರ, ತಮಿಳುನಾಡು, ಮೈಸೂರು ಭಾಗ ಮತ್ತೆ ಉತ್ತರ ಕರ್ನಾಟಕ ಆ ಕಡೆಯಿಂದ ಸಾವಿರಾರು ರಾಸುಗಳು, ಎತ್ತುಗಳು, ಜೋಡಿಗಳು ಬಂದಿದೆ ಇಲ್ಲಿ. ಈ ಭಾಗದಲ್ಲಿ ಮತ್ತೆ ವಿಧವಾದಂತ ಹಳ್ಳಿಕಾರ ಆಗಿರ್ಬೋದು, ಅದು ಬೇರೆ ಏನು ಬೀಡ್ ಅಂತಾರ ನೋಡಿ, ಆ ತರ ಎತ್ತುಗಳು ಸುಮಾರು ಬಂದಿದೆ ಇಲ್ಲಿ. ವ್ಯಾಪಾರ ವಹಿವಾಟು ಲಾಸ್ಟ್ ಒಂದು 4-5 ವರ್ಷದಿಂದ ಈ ವರ್ಷ ಬಹಳ ಜೋರು ನಡೀತಾ ಇದೆ. ಯಾಕೆ ಅಂತಂದ್ರೆ 3-4 ವರ್ಷದ ಹಿಂದೆಗಡೆ ಏನ್ ಕೊರೋನಾ ಬಂದಿತ್ತು, ಆ ಟೈಮಲ್ಲಿ ಕಾರ್ಯಕ್ರಮ ಜಾತ್ರೆ ಯಶಸ್ವಿ ಆಗ್ಲಿಲ್ಲ. ಅವಾಗ ಈ ವರ್ಷ ಯಾವುದೇ ಒಂದು ಅಭ್ಯಂತರ ಇಲ್ದೇನೆ, ಯಾವುದೇ ಒಂದು ತಗೊಳ್ಳಿಲ್ದೇನೆ ಸರ್ಕಾರದಿಂದನೂ ಸಹ ಇಲ್ಲಿ ಬಹಳ ಒಂದು ಸೌಕರ್ಯಗಳನ್ನು ಹಾಕೊಟ್ಟಿದ್ದಾರೆ. ದೇವಸ್ಥಾನದಿಂದ ಊಟವನ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ರಸ್ತೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇಲ್ಲಿ. ಮತ್ತೆ ನೈಟ್ ಹೊತ್ತು ಉಳ್ಕೊಳ್ಳುವಂತ ರೈತರಿಗೆ ರಾತ್ರಿ ಹೊತ್ತು ಊಟ ಕೂಡ ವ್ಯವಸ್ಥೆಯನ್ನ ಸರ್ಕಾರದಿಂದ ಮೊನ್ನೆ DC ಸಾಹೇಬರು ಮತ್ತೆ ಉಸ್ತುವಾರಿ ಸಚಿವರಾದಂತ KH ಮುನಿಯಪ್ಪ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.